ದಾವಣಗೆರೆ ದಕ್ಷಿಣ ಕ್ಷೇತ್ರದ ಕಾಂಗ್ರೆಸ್ ಅಧಿಕೃತ ಅಭ್ಯರ್ಥಿಯಾಗಿ ಸಮರ್ಥ ಶಾಮನೂರ್ ಅವರೀಗ ಟಿಕೆಟ್ ಅನ್ನು ಪಡೆದುಕೊಂಡಿದ್ದಾರೆ. ಜೊತೆಗೆ ಕುರುಬರಕೇರಿಗೂ ಕೂಡ ಭೇಟಿ ಕೊಟ್ಟಿದ್ದಾರೆ. ಮಾತನಾಡ್ಸೋಣ ಬನ್ನಿ. ಈಗ ನೀವು ಅಧಿಕೃತ ಅಭ್ಯರ್ಥಿಯಾಗಿದ್ದೀರಿ, ಜೊತೆಗೆ ಅಧಿಕೃತವಾಗಿ ಪ್ರಚಾರ ಕಾರ್ಯಕ್ಕೂ ಕೂಡ ಹೋಗ್ತಾ ಇದ್ದೀರಿ. ಹೆಂಗಿದೆ ರೆಸ್ಪಾನ್ಸ್? ಆಮೇಲೆ ಅಧಿಕೃತವಾಗಿ ಗೆಲ್ತೀವಿ. ಹ್ಞೂ ರೀ, ರೆಸ್ಪಾನ್ಸ್ ಭಾಳ ಚೆನ್ನಾಗೈತಿ. ನೀವೇ ಕೇಳಿಸ್ಕೊಂತಿದ್ದೀರಾ? ಹ್ಞೂ ರೀ ಸರ್. ಓಕೆ, ಈಗ ಶಾಮನೂರು ಶಿವಶಂಕರಪ್ಪ ಅವರ 3ನೇ ತಲೆಮಾರು, 3rd ಜನರೇಷನ್ ಈಗ ಮತ್ತೆ ರಾಜಕಾರಣಕ್ಕೆ ಬರ್ತಾ ಇದೆ. ಅವರು ಕೂಡ ಕನಸು ಕಂಡಿದ್ರ ನಿಮ್ಮ ಅಜ್ಜಾರು? ಇಲ್ರಿ, ನಿಜ ಹೇಳ್ಬೇಕಂದ್ರೆ ಅಜ್ಜಾರು ಅಪ್ಪರು ಎಲ್ಲರೂ ನೀನು ಕೆಲಸ ಮಾಡು ನಮ್ದು ಎಜುಕೇಷನ್ ಸಂಸ್ಥೆ ಇರಲಿ, ಆಸ್ಪತ್ರೆನಲ್ಲಿರಲಿ, ಅಲ್ಲಿ ಕೆಲಸ ಮಾಡಿ ಅದನ್ನು ಮುಂದುವಯ್ಯು ಅಂತಾನೆ ಇದ್ರು ರೀ. ನಾವು ಯಾವಾಗಲೂ ಬರೀ ಜನಸೇವೆ ಮಾಡೋಕ್ಕಷ್ಟೇ ಹೇಳ್ತಿದ್ವಿ, ರಾಜಕೀಯ ಮಾಡೋಕ್ಕೆ ಯಾವಾಗೂ ನಮ್ದು ಕನಸಿದ್ದಿಲ್ಲ. ಓಕೆ, ನೀವು ಅಜ್ಜರ ಜೊತೆ ಒಡನಾಟ ಇದ್ದಾಗ ಈ ರಾಜಕೀಯದ ಎಕ್ಸ್ಪೀರಿಯನ್ಸ್ಗಳನ್ನು ಭಾಳ ಹತ್ತಿರದಿಂದ ನೋಡಿದ್ದೀರಿ. ತಾಯಿ MP ಆಗಿದ್ದಾರೆ, ತಂದೆ ಮಿನಿಸ್ಟರ್ ಆಗಿದ್ದಾರೆ, ನಿಮ್ಮ ತಾತ ಕೂಡ MLA ಆಗಿದ್ದರು, ಮಿನಿಸ್ಟರ್ ಆಗಿದ್ದರು. ಆಗ ರಾಜಕೀಯ ಪಾಠಗಳನ್ನು ಏನೆಲ್ಲ ಕಲ್ತ್ಕೊಂಡಿದ್ದೀರಿ ನೀವು? ನಿಜ ಹೇಳ್ಬೇಕಂದ್ರೆ ರಾಜಕೀಯಕ್ಕಿಂತ ನೀವೇನು ಹೇಳ್ಬೇಕಂದ್ರೆ ಜನಸೇವೆ. ಈ ನನಗೆ ಕೇಳಿದ್ರೆ ರಾಜಕೀಯ ಆಮೇಲೆ ಜನಸೇವೆನಲ್ಲಿ ಚೂರು ಅಂತರ ಇರ್ತೈತೆ ರೀ. ಈ ಅಂತರ ಏನು? ಶಾಮನೂರು. ನಾವು ಶಾಮನೂರವರು ಜನಸೇವೆ ಮಾಡ್ತೀವಿ ರೀ. ಈಗ ಒಂದು ಉದಾಹರಣೆ ಕೊಡ್ಬೇಕಂದ್ರೆ ನಿಮಗೆ, ಈ ಕರೋನಾ ಸಮಯ ತಗೊಳ್ರಿ. ಕರೋನಾ ಸಮಯವು ಸರ್ಕಾರ ಲಸಿಕೆ ಕೊಡೋಕ್ಕಿಂತ ಮುಂಚೆ ಶಾಮನೂರು ಶಿವಶಂಕರಪ್ಪ ಅವರು, SS ಮಲ್ಲಿಕಾರ್ಜುನ್ ಅವರು ಲಸಿಕೆಗಳು ತಗೊಂಡು ಬಂದಾರೆ ನಮ್ಮ ಜನಕ್ಕೆ. ಆ ಜನ ಅದನ್ನು ಯಾವಾಗೂ ಮರೆಯಲ್ಲ. ಜನಕ್ಕೆ ಗೊತ್ತು ಸರ್ಕಾರ ಸೇವೆ ಮಾಡ್ತೈತಿ, ಅದ್ರ ಮೇಲೆ ಶಾಮನೂರವ್ರು ಸ್ವಂತಾಗೇನು ಸೇವೆ ಮಾಡ್ತಾರೆ ಅಂತ. ಈಗ ಮುಸ್ಲಿಂ ಮುಖಂಡರ ಮನವೊಲಿಕೆ ಮಾಡಿದೆಯಲ್ಲ, ಅವ್ರಿಗೂ ಕೂಡ ಟಿಕೆಟ್ ಬೇಕು. 20-25 ವರ್ಷ ನಿಮ್ಮ ತಾತ MLA ಆಗಿದ್ರು, ಈಗ ನೀವು MLA ಆದರೆ ನೀವು ಒಂದು 20-25 ವರ್ಷ ಆಗ್ತೀರಿ. ಮುಸ್ಲಿಮ್ರಿಗೆ ಅವಕಾಶ ಸಿಗಲ್ಲ ಅಂತಾರೆ ಅವರು. ಅಯ್ಯೋ ಇಲ್ರಿ ಸರ್, ಹಂಗೆ ಸಾಧ್ಯನೇ ಇಲ್ಲ. ನಾವೆಲ್ಲ ಮುಸ್ಲಿಮ್ ಎಷ್ಟಕ್ಕೊಂದು ಇನ್ಕ್ರೆಡಿಬಲ್ ಲೀಡರ್ಸ್ ಇದ್ದಾರೆ ರೀ ನಮ್ಮ ದಾವಣಗೆರೆನಲ್ಲಿ. ಆಮೇಲೆ ಅವ್ರು ಎಲ್ಲರೂ ಏನಂತಾರಂದರೆ, ಶಾಮನೂರು ಶಿವಶಂಕರಪ್ಪ ಅವರು ತೀರ್ಕೊಂಡರು, ಒಂದು 6 ಸತಿ MLA ಆಗ್ಯಾರ. ಅದಕ್ಕೆ ಶಾಮನೂರು ಶಿವಶಂಕರಪ್ಪ ತೀರ್ಕೊಂಡಾಗ ಒಂದು ಪದ್ಧತಿ ಐತಿ, ಒಂದು 2 ವರ್ಷ ಐತಿ. ಅದು ಅವರು ಶಾಮನೂರು ಶಿವಶಂಕರಪ್ಪ ಅವ್ರ ಫ್ಯಾಮ್ಲಿನಲ್ಲೇ ಯಾರಿಗಾರ ಕೊಡ್ರಿ, ಅವಕಾಶ ಕೊಡ್ರಿ, 2 ವರ್ಷ ಅವ್ರು ಸೇವೆ ಮಾಡಿ. ಇದೆಷ್ಟು ಅಭ್ಯರ್ಥಿಯಾಗಿರುವಂಥ ಸಮರ್ಥ ಶಾಮನೂರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ದಶರಥ್ ಸಾವೂರ್, TV5 ದಾವಣಗೆರೆ.